ಕ್ರೈಸ್ತ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಆದಿಕಾಂಡ 31ನೇ ಅಧ್ಯಾಯ 7ನೇ ವಚನ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ಅವನು ನನಗೆ ಯಾವ ಕೇಡನ್ನು ಮಾಡೋದಕ್ಕೆ ದೇವರು ಅವಕಾಶ ಕೊಡಲಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಯಾರು ಈ ಮಾತನ್ನ ಹೇಳ್ತಾ ಇರೋದು ಅಂದ್ರೆ ಯಾಕೋಬನು. ಹಲ್ಲೆಲೂಯ. ಯಾಕೋಬನು ಅಬ್ರಹಾಮ, ಇಸಾಕ, ಯಾಕೋಬನ ದೇವರು ಎಂಬುದಾಗಿ ನಾವು ಹೇಳ್ತೀವಲ್ವಾ, ಆ ರೀತಿಯಾಗಿ ಅಬ್ರಹಾಮನ ಮಗ ಇಸಾಕನು, ಇಸಾಕನ ಮಗ ಯಾಕೋಬನು. ಇಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ಅವನು ನನಗೆ ಕೇಡು ಮಾಡೋದಕ್ಕೆ ದೇವರು ಅವಕಾಶ ಕೊಡಲಿಲ್ಲ ಎಂಬುದಾಗಿ. ಹಲ್ಲೆಲೂಯ. ನೋಡ್ರಿ, ಯಾಕೋಬ ಎಂಬ ಹೆಸರಿಗೆ ಅರ್ಥ ಮೋಸಗಾರನು, ಅಂದ್ರೆ ವಂಚಿಸುವವನು. ಆ ರೀತಿಯಾಗಿದ್ದ ಒಬ್ಬ ಯಾಕೋಬನನ್ನ ದೇವರು ಆಶೀರ್ವದಿಸಿ ಇಸ್ರಾಯೇಲ್ ಎಂಬುದಾಗಿ ಅವನಿಗೆ ಒಂದು ಹೆಸರನ್ನು ಕೊಟ್ಟು ಅವನ ಮೂಲಕ 12 ಗೋತ್ರಗಳು ಜನಿಸುವಂತೆ ದೇವರು ಮಾಡಿದ್ರು. ಹಲ್ಲೆಲೂಯ. ಅಂದ್ರೆ ಅವನು ಹೇಗೆ ಆಶೀರ್ವಾದವನ್ನು ಪಡೆದುಕೊಂಡ ಅಂತ ನೋಡೋದಾದ್ರೆ, ಒಂದು ಸಾರಿ ಇಸಾಕನು ಹೇಳ್ತಾರೆ, ನೀನು ಹೋಗಿ, ತನ್ನ ದೊಡ್ಡ ಮಗನಾದ ಏಸಾವನಿಗೆ ಹೇಳ್ತಾರೆ, ನೀನು ಹೋಗಿ ಬೇಟೆಯಾಡಿ ನನಗೊಂದು ಮಾಂಸವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಿದಾಗ, ಅದನ್ನ ಕೇಳಿಸಿಕೊಂಡಂತ ತನ್ನ ಹೆಂಡತಿಯಾದಂತಹ ರೆಬೆಕ್ಕಳು ಏನ್ ಮಾಡ್ತಾಳೆ ಅಂದ್ರೆ ಯಾಕೋಬನಿಗೆ ಹೇಳ್ತಾಳೆ, ನಿನ್ನ ಅಣ್ಣ ಕಾಡಿಗೆ ಹೋಗಿ ಬೇಟೆಯಾಡಿ ಬರುವಷ್ಟರೊಳಗೆ ನೀನು ಹೋಗಿ ನಾನು ಹೇಳುವ ಕೆಲಸವನ್ನ ಮಾಡು ಎಂಬುದಾಗಿ ಹೇಳಿ ಆಕೆಯ ಒಂದು ಕುರಿಮರಿಯನ್ನು ಹಿಡಿದು ಅದನ್ನ ಅಡಿಗೆ ಮಾಡಿ ತೆಗೆದುಕೊಟ್ಟು ಯಾಕೋಬನ ಕೈಗೆ ಕೊಟ್ಟು ಅದನ್ನ ಕಳಿಸ್ತಾಳೆ. ಹಲ್ಲೆಲೂಯ. ಆಗ ಏಷಾವನಿಗೆ ಬರಬೇಕಾದ ಎಲ್ಲ ಆಶೀರ್ವಾದಗಳನ್ನ ಯಾಕೋಬನು ಮೋಸವಾಗಿ ಪಡೆದುಕೊಳ್ತಾನೆ. ಹಲ್ಲೆಲೂಯ. ಹಾಗೆ ಪ್ರತಿ ವಿಷಯದಲ್ಲೂ ಏಷಾವನನ್ನ ಮೋಸ ಮಾಡಿ 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 ಯಾಕೋಬನು ಅನೇಕ ರೀತಿಯಾಗಿ ಆಶೀರ್ವಾದಗಳನ್ನ ಪಡೆದುಕೊಳ್ತಾನೆ. ಆ ರೀತಿಯಾಗಿದೆ ಯಾಕೋಬನನ್ನ ದೇವರು ಒಂದು ಆಶೀರ್ವಾದದ ವ್ಯಕ್ತಿಯಾಗಿ ಮಾರ್ಪಡಿಸ್ತಾರೆ. ಆಗ ಲಾಬಾನನ ಮನೆಗೆ ಬರ್ತಾನೆ, ಅಂದ್ರೆ ತನ್ನ ತಾಯಿಯ ಅಣ್ಣನಾದ ಲಾಬಾನನ ಮನೆಗೆ ಯಾಕೋಬನು ಬರ್ತಾರೆ. ಅಲ್ಲಿ ಬಂದಾಗ ಲಾಬಾನನು ಅವನನ್ನ ಬಹಳವಾಗಿ ಮೋಸ ಮಾಡ್ತಾನೆ. ಈ ವಾಕ್ಯದಲ್ಲಿ ಹೇಳಿದೆ ಅಲ್ವಾ, 10 ಸಾರಿ ಸಂಬಳವನ್ನ ಬದಲಾಯಿಸ್ತಾನೆ. ಹಲ್ಲೆಲೂಯ. ಆಗ 10 ಸಾರಿ ಸಂಬಳವನ್ನ ಏರಿಸಿ ಇಳಿಸಿ ಏನೇನೇ ಮಾಡಿದ್ರು ಕೂಡ ಅವನಿಗೆ ಅಂದ್ರೆ ಯಾಕೋಬನಿಗೆ ಕೇಡು ಮಾಡೋದಕ್ಕೆ ದೇವರು ಅವಕಾಶ ಕೊಡಲೇ ಇಲ್ಲ. ಹಲ್ಲೆಲೂಯ. ಯಾಕೆ ಅಂದ್ರೆ ಒಂದು ದಿನ ಇವನು ಲಾಬಾನನ ಬಳಿಗೆ ಹೋಗುವಾಗ ಮಾರ್ಗದಲ್ಲಿ ಮಲಗಿರ್ತಾನೆ. ಆಗ ಮಲಗಿರುವಾಗ ದೇವದೂತನು ಆತನಿಗೆ ಪ್ರತ್ಯಕ್ಷನಾಗ್ತಾನೆ. ಆಗ ಅವನು ರಾತ್ರಿ ಎಲ್ಲ ಹೋರಾಡಿ ಗೋಳಾಡಿ ಪ್ರಾರ್ಥನೆ ಮಾಡಿ ಆ ಆಶೀರ್ವಾದವನ್ನು ಪಡೆದುಕೊಂಡಿರ್ತಾನೆ. ಹಲ್ಲೆಲೂಯ. ಮೊದಲನೇದಾಗಿ ಅವನು ಪ್ರಾರ್ಥಿಸುವ ಒಂದು ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದ, ಹೋರಾಡಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ, ಹೋರಾಡಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದ. ಹಲ್ಲೆಲೂಯ. ಆಗ ಅವನ ಸ್ವಭಾವ ಬದಲಾಯಿತು. ಮೋಸಗಾರನಾಗಿದ್ದವನು ಒಳ್ಳೆಯ ವ್ಯಕ್ತಿಯಾಗಿ ಮಾರ್ಪಟ್ಟ, ಒಂದು ಆಶೀರ್ವಾದದ ವ್ಯಕ್ತಿಯಾಗಿ ಮಾರ್ಪಟ್ಟ. ಆಗ ದೇವರು ಏನ್ ಮಾಡಿದ್ರು, ಲಾಬಾನನು ಇವನನ್ನು ವಂಚಿಸೋದಕ್ಕೆ ಅವಕಾಶ ಕೊಡಲೇ ಇಲ್ಲ. ಹಲ್ಲೆಲೂಯ. ಇದರಿಂದ ಪ್ರಿಯರೇ, ಈ ದಿನ ನಾವು ನೋಡಿಕೊಳ್ಬೇಕಾದ ವಿಷಯ ಏನನ್ನೋದಾದ್ರೆ, ನಮ್ಮ ಜೀವನದಲ್ಲಿ ಕೂಡ ಮೋಸ ಮಾಡೋ ಗುಣಗಳೇನಾದ್ರೂ ಇದೆಯಾ? ಬೇರೆಯವರ ವಂಚಿಸೋ ಸ್ವಭಾವ ನಮಗಿದೆಯಾ? ಹಲ್ಲೆಲೂಯ. ಒಂದು ಸಾರಿ ಈ ದಿನ ನಾವು ಯೋಚನೆ ಮಾಡೋಣ, ದೇವರೇ, ನನ್ನಲ್ಲಿ ಮೋಸ ಮಾಡುವ ಸ್ವಭಾವ ಇದನ್ನ ತೆಗೆದು ಹಾಕ್ರಿ ದೇವರೇ, ವಂಚಿಸುವ ಸ್ವಭಾವ ಇದನ್ನ ನೀನು ತೆಗೆದು ಹಾಕ್ರಿ ದೇವರೇ. ಆ ದಿನ ಮೋಸಗಾರನಾಗಿದೆ ಯಾಕೋಬನನ್ನ ಆಶೀರ್ವದಿಸಿದಂತ ದೇವರು ಈ ದಿನ ನನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಅದೇ ರೀತಿಯಾಗಿ ಹೋರಾಡಿ ಪ್ರಾರ್ಥನೆ ಮಾಡಿ, ದೇವರೇ, ನನಗೆ ಈ ಪಾಪದಿಂದ ಬಿಡುಗಡೆ ಬೇಕಪ್ಪ, ಈ ಕೆಟ್ಟ ಗುಣದಿಂದ ನನಗೆ ಬಿಡುಗಡೆ ಬೇಕಪ್ಪ, ಈ ಕೋಪದಿಂದ ನನಗೆ ಬಿಡುಗಡೆ ಬೇಕಪ್ಪ, ನನಗಿಷ್ಟವಿಲ್ಲದಿರೋ ಈ ಸ್ವಭಾವಗಳಿಂದ ನನಗೆ ಬಿಡುಗಡೆ ಬೇಕಪ್ಪ, ಈ ಕಾರ್ಯ ಬದಲಾಗಬೇಕಪ್ಪ ಎಂಬುದಾಗಿ ನೀವು ಹೋರಾಡಿ ಹೋರಾಡಿ ಬಿಡದೆ ಸತತವಾಗಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ. ಆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಒಂದು ಆಶೀರ್ವಾದದ ವ್ಯಕ್ತಿಯಾಗಿ ಮಾರ್ಪಡಿಸ್ತಾರೆ. ದೇವರಿಗೆ ಇಷ್ಟವಾದ ಗುಣಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಗ ದೇವರಿಗೆ ಇಷ್ಟವಾದ ಗುಣಗಳು ನಿಮ್ಮಲ್ಲಿ ಕಾಣಲ್ಪಡುವಾಗ ನೀವು ಸಹ ಆ ದಿನ ಯಾಕೋಬನ ಹಾಗೆ ಒಂದು ಆಶೀರ್ವಾದದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ನೋಡ್ರಿ, ಯಾಕೋಬನು ಲಾಬಾನನ ಬಳಿಗೆ, ಅಂದ್ರೆ ತನ್ನ ಮಾವನ ಮನೆಗೆ ಹೋಗುವಾಗ ಬರೀ ಒಂದೇ ಒಂದು ಕೋಲನ್ನ ಹಿಡಿದು ಹೋದ. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರ್ತದೆ, ಅವನು ಅಲ್ಲಿಂದ ಹಿಂತಿರುಗಿ ಬರುವಾಗ 2 ಪರಿವಾರಗಳೊಂದಿಗೆ ಬರ್ತಾನೆ, 2ರಷ್ಟು ಆಶೀರ್ವಾದಗಳೊಂದಿಗೆ ಬರ್ತಾನೆ. ಯಾಕೆ ಗೊತ್ತಾ? ಅವನ ಮಾರ್ಗದಲ್ಲಿ ಅವನ ದೇವರನ್ನ ನೋಡ್ದ,
ದೇವರೊಟ್ಟಿಗೆ ದೇವರೊಟ್ಟಿಗೆ ಮಾತನಾಡಿ ತನ್ನನ್ನು ಸರಿ ಮಾಡಿಕೊಂಡ, ತನ್ನ ಜೀವನವನ್ನು ಬದಲಾಯಿಸಿಕೊಂಡ, ತನ್ನ ಕ್ರಿಯೆಗಳನ್ನು ಬದಲಾಯಿಸಿಕೊಂಡ, ದೇವರ ಆಶೀರ್ವಾದವನ್ನು ಪಡೆದುಕೊಂಡ. ಹಲ್ಲೆಲೂಯ. ಆಗ ಅವನು ದೇವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಯಾರು ಕೂಡ ಅವನಿಗೆ ಕೇಡು ಮಾಡೋದಕ್ಕೆ ದೇವರ ಅವಕಾಶನೇ ಕೊಡಲೇ ಇಲ್ಲ. ಹಲ್ಲೆಲೂಯ. ಲಾಬಾನನು 10 ಸಾರಿ ಅವನ ವಂಚಿಸಿ ಮೋಸ ಮಾಡಿ ಸಂಬಳವನ್ನು ಏರಿ ಇಳಿಸಿ ಏನೇ ಮಾಡಿದ್ರು ಕೂಡ ಯಾಕೋಬನಿಗೆ ಮೋಸ ಮಾಡೋದಕ್ಕೆ ದೇವರಿಗೆ ಇದ್ದೇ ಇಲ್ಲ. ಪ್ರಿಯರೇ, ಈ ದಿನ ನೀವು ಕೂಡ ಬರೀ ಕೈಯಲ್ಲಿ ನಿಂತ್ಕೊಂಡಿದ್ದೀರಾ, ಏನೂ ಇಲ್ಲದೆ ಶೂನ್ಯವಾಗಿದೆ ನಿಮ್ಮ ಜೀವನ. ಇರೋ ಕೆಲಸ ಹೋಯ್ತು, ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ನನ್ನ ಆರೋಗ್ಯಕ್ಕೆ ಬೇಕಾದ ಮೆಡಿಸಿನ್ ತಗೊಳಕ್ಕೆ ಆಗ್ತಾ ಇಲ್ಲ, ಮಕ್ಕಳನ್ನ ಸರಿಯಾಗಿ ಓದಿಸೋದಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಎಲ್ಲ ಕೂಡ ಶೂನ್ಯವಾಗಿದೆ, ಖಾಲಿಯಾಗಿದೆ, ಬರೀದಾಗಿದೆ. ನನ್ನ ಜೀವನ ಯಾವಾಗ ಬದಲಾಗುತ್ತೆ, ನನ್ನ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಎಂಬುದಾಗಿ ಪ್ರಿಯರೇ ನೀವು ದುಃಖಿಸುತ್ತಾ ಅಳುತ್ತಾ ಯೋಚಿಸುತ್ತಾ ಕುಳಿತುಕೊಂಡಿದ್ದೀರಾ. ಅನೇಕ ಬಾರಿ ಯೋಚಿಸಿ 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 ನೀವು ಹಾಗೇ ಒಂದು ಮನಸ್ಥಿತಿಯನ್ನೇ ಬದಲಾಯಿಸಿಕೊಂಡು ಒಂದು ಖಿನ್ನತೆಗೆ ಒಳಗಾಗಿದ್ದೀರಾ. ಭಯ ಪಡಬೇಡ್ರಿ, ಚಿಂತಿಸಬೇಡ್ರಿ. ಈ ದಿನ ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸ್ತಿದೆ. ಆ ದಿನ ದೇವರು ಹೇಗೆ ಯಾಕೋಬನನ್ನು ವಂಚಿಸೋದಕ್ಕೆ ಅವಕಾಶ ಕೊಡ್ಲಿಲ್ವೋ ಅದೇ ರೀತಿ ಈ ದಿನ ನಿಮ್ಮನ್ನು ಯಾರು ವಂಚಿಸಿದ ಹಾಗೆ ದೇವರ ಅವಕಾಶ ಕೊಡೋದಿಲ್ಲ. ಯಾರು ನಿಮ್ಮನ್ನು ವಂಚಿಸೋದಕ್ಕೆ ದೇವರ ಅವಕಾಶ ಕೊಡೋದೇ ಇಲ್ಲ. ಈ ದಿನ ಅದಕ್ಕೆ ನೀವು ಮಾಡಬೇಕಾದದ್ದು ಯಾಕೋಬನಂತೆ ನೀವು ಸಹ ದೇವರ ಬಳಿ ಕುಳಿತು ಹೋರಾಡಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಸರಿ ಮಾಡಿಕೊಂಡು ಪರಿಶುದ್ಧ ಮಾಡಿಕೊಂಡು ಈ ದಿನ ಹೇಳ್ರಿ, ಏಸಪ್ಪ ನನ್ನ ಕ್ರಿಯೆಗಳು ಬದಲಾಗಲಿ, ನನ್ನ ಮಾತು ಬದಲಾಗಲಿ, ನನ್ನ ನೋಟ ಬದಲಾಗಲಿ, ನನ್ನ ಜೀವನ ಬದಲಾಗಲಿ, ಅದು ನಿಮಗೆ ಇಷ್ಟವಾದ ರೀತಿಯಲ್ಲಿ ಬದಲಾಗಲಿ. ದೇವರು ನನ್ನ ಬದಲಾಯಿಸಿ ಎಂಬುದಾಗಿ ನೀವು ಕೇಳಿ ನೋಡ್ರಿ, ಖಂಡಿತವಾಗಿ ದೇವರು ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ. ನಿಮ್ಮ ಜೀವನ, ನಿಮ್ಮ ಕ್ರಿಯೆಗಳು ಎಲ್ಲ ಕೂಡ ದೇವರು ಮಾರ್ಪಡಿಸಿದ ನಂತರ ನೀವೊಂದು ಆಶೀರ್ವಾದದ ವ್ಯಕ್ತಿಯಾಗಿ ಕಾಣಲ್ಪಡ್ತೀರಾ. ಹಲ್ಲೆಲೂಯ. ಆಗ ಯಾರು ನಿಮ್ಮನ್ನು ವಂಚಿಸೋದಕ್ಕೆ ದೇವರ ಅವಕಾಶ ಕೊಡೋದೇ ಇಲ್ಲ. ಹಲ್ಲೆಲೂಯ. ಹೌದು ಪ್ರಿಯರೇ, ಅದೇ 91ನೇ ಕೀರ್ತನೆ 10ನೇ ವಚನದಲ್ಲಿ ಹೇಳಲ್ಪಟ್ಟಿರ್ತದೆ ಈ ರೀತಿಯಾಗಿ, ನಿನಗೆ ಯಾವ ಕೇಡು ಸಂಭವಿಸದು, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಹೌದು, ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. ಮೊದಲನೇದಾಗಿ ನೀನು ಸರಿ ಆಗ್ಬಿಡು ದೇವರ ಹತ್ರ ಇದನ್ನ ನಿನ್ನ ಸರಿ ಮಾಡ್ಕೊಂಡ್ಬಿಡು. ದೇವರ ಬಳಿ ಕುಳಿತು ನೀನು ಎಲ್ಲವನ್ನು ಒಪ್ಪಿಸ್ಕೊಟ್ಬಿಡು. ಮನುಷ್ಯರ ಹತ್ರ ಹೋಗಿ ನೋಡೋದಾದ್ರೆ ನೀನು ಏನು ಸರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ಮನುಷ್ಯರ ಬಳಿ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಅವರ ಸ್ವಭಾವಗಳೇ ಬರುತ್ತೆ, ಅವರ ಮಾತುಗಳೇ ಬರುತ್ತೆ, ಅವರ ಕ್ರಿಯೆಗಳೇ ಬರುತ್ತೆ, ಅವರ ಯೋಚನೆಗಳೇ ಬರುತ್ತೆ. ಹಲ್ಲೆಲೂಯ. ನೋಡ್ರಿ, ನಾವು ಯಾವ ವಿಷಯವನ್ನ ಹೆಚ್ಚಾಗಿ ಹಿಂಬಾಲಿಸ್ತಾ ಇರ್ತೀವೋ, ಯಾರನ್ನ ಹೆಚ್ಚಾಗಿ ಅಂಟಿಕೊಂಡಿರ್ತೀವೋ ಅವರಂತೆ ಮಾತಾಡೋದು ಸ್ವಲ್ಪ ನಮ್ಮಲ್ಲಿ ಬರುತ್ತೆ. ಹಲ್ಲೆಲೂಯ. ಅವರಂತೆ ನಡ್ಕೊಳ್ಳೋದು, ಅವರಂತೆ ಮಾತಾಡೋದು, ಅವರಂತೆ ಕ್ರಿಯೆ ಮಾಡೋದು ಸ್ವಲ್ಪ ನಮಗೆ ಗೊತ್ತಿಲ್ಲದಂಗೆ ಆ ಒಂದು ಕಾರ್ಯಗಳು ನಮ್ಮೊಳಗೆ ಬರುತ್ತೆ. ಅದೇ ರೀತಿ ನೀವು ದೇವರನ್ನ ಹೆಚ್ಚಾಗಿ ಅಂಟಿಕೊಂಡು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ, ದೇವರೊಟ್ಟಿಗೆ ಮಾತನಾಡ್ತಾ, ದೇವರ ವಾಕ್ಯಗಳನ್ನು ಓದಿಕೊಳ್ತಾ, ಪರಿಶುದ್ಧ ಜೀವನವನ್ನು ನಡೆಸ್ತಾ, ತಾಳ್ಮೆ ಉಳ್ಳವರಾಗಿ ದೇವರಿಗೆ ಇಷ್ಟವಾಗಿ ನೀವು ಜೀವಿಸೋದನ್ನ ಕ್ರಮವಾಗಿ ಬಿಡದೆ ಸತತವಾಗಿ ಮಾಡ್ತಿರೋದಾದ್ರೆ ದೇವರ ಗುಣಲಕ್ಷಣಗಳು ನಿಮ್ಮಲ್ಲಿ ಬರುತ್ತೆ. ಅಂದ್ರೆ ನಾವು ಯಾವುದನ್ನ ಸತತವಾಗಿ ಹಿಂಬಾಲಿಸ್ತಾ ಇರ್ತೀವೋ, ಮಾಡ್ತಾ ಇರ್ತೀವೋ ಅದು ನಮ್ಮ ಜೀವನದಲ್ಲಿ ಅಪ್ಲೈ ಆಗುತ್ತೆ. ಹಲ್ಲೆಲೂಯ. ಅದಕ್ಕೆ ಈ ದಿನ ಕೆಟ್ಟ ಮನುಷ್ಯರಿಂದ ದೂರ ಇರಿ. ಕೆಟ್ಟ ಮಾತನಾಡೋರು ಇದ್ದಾರೆ, ಅವರಿಂದ ದೂರ ಇರ್ರಿ. ಕುಡಿಯೋರು ನಿಮ್ಮ ಜೊತೆಲಿ ಇದ್ದಾರೆ, ಅವರಿಂದ ದೂರ ಇರ್ರಿ. ನಿಮಗೆ ಮೋಸ ಮಾಡೋರು ಇದ್ದಾರೆ, ಅವರಿಂದ ಸ್ವಲ್ಪ ದೂರ ಇರ್ರಿ. ದುಷ್ಟರನ್ನು ನೋಡಿ ದೂರ ಇರಬೇಕು. ಅದೇ ದೇವರ ಮಾತು. ಹಲ್ಲೆಲೂಯ. ದುಷ್ಟರ ಸಂಗಡ ನಾವು ಇರಬಾರ್ದು. ಈ ದಿನ ನಿಮ್ಮ ಸ್ವಭಾವಗಳನ್ನ ಬದಲಾಗಿಸ್ಕೊಳ್ಬೇಕು ಅನ್ನೋದಾದ್ರೆ ನೀವು ಫಸ್ಟ್ ನಿಮಗೆ ಯಾರ್ಯಾರೆಲ್ಲ ಈ ರೀತಿಯಾಗಿ ಒಂದು ಕ್ರಿಯೆಗಳನ್ನು ಹೇಳಿಕೊಡ್ತಾ ಇದ್ದಾರೋ ಅವರಿಂದ ಫಸ್ಟ್ ದೂರ ಬನ್ನಿ. ಹಲ್ಲೆಲೂಯ. ಆ ರೀತಿಯಾಗಿ ದೂರ ಬಂದು ನೀವು ದೇವರಿಗೆ ಹತ್ತಿರವಾಗುವಾಗ, ದೇವರೊಂದಿಗೆ ಒಂದು ಐಕ್ಯತೆಯನ್ನು ಬೆಳೆಸಿಕೊಳ್ಳುವಾಗ ನಿಮ್ಮ ಜೀವನ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಆಗ ಮಾತ್ರವೇ ಯಾರು ನಿಮಗೆ ಕೇಡು ಮಾಡದ ಹಾಗೆ ದೇವರು ನಿಮ್ಮನ್ನು ಬೇಲಿ ಹಾಕಿ ಕಾಪಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯ. ನೋಡ್ರಿ, ಒಂದು ಚಿಕ್ಕ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ. ನಾವೆಲ್ಲರೂ ಕೂಡ ಮೀನು ತಿನ್ನೋ ಅಭ್ಯಾಸ ಇರುತ್ತೆ. ಕೆಲವರಿಗೆ ನಾನ್ ವೆಜ್ ಇಷ್ಟ ಇರೋದಿಲ್ಲ, ಕೆಲವರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದರಲ್ಲಿ ಮೀನನ್ನು ನೋಡೋದೇ ಆದ್ರೆ ಅದು ಸಮುದ್ರದಲ್ಲೇ ಜೀವಿಸುತ್ತೆ. ಹಲ್ಲೆಲೂಯ. ಆ ಸಮುದ್ರದಲ್ಲಿ ಏನಿರುತ್ತೆ? ಉಪ್ಪಿರುತ್ತದೆ. ಹಲ್ಲೆಲೂಯ. ಆ ಉಪ್ಪಿನಲ್ಲಿ ಜೀವಿಸುವಂತ ಒಂದು ಮೀನನ್ನ ನಾವು ಹಿಡಿದುಕೊಂಡು ಬಂದ ನಂತರ ಅದನ್ನ ಅಡಿಗೆ ಮಾಡುವಾಗ ನಾವು ಉಪ್ಪು ಹಾಕ್ತೇನೆ, ಅದನ್ನ ನಾವು ಅಡಿಗೆ ಮಾಡ್ತೇವಾ? ಯೋಚನೆ ಮಾಡ್ರಿ. ಹಲ್ಲೆಲೂಯ. ಇಲ್ಲ ಅಲ್ವಾ? ಯಾಕೆ? ಅದು ಉಪ್ಪಲ್ಲೇ ಇತ್ತಲ್ವಾ, ಸಮುದ್ರದಲ್ಲಿ ಉಪ್ಪಿತ್ತಲ್ವಾ, ಉಪ್ಪಲ್ಲೇ ಅಲ್ವಾ ಅದು ಬೆಳೀತು. ಯಾಕೆ ಅದು ತನ್ನ ಶರೀರದಲ್ಲಿ ಉಪ್ಪನ್ನು ಎಳ್ಕೊಂಡಿಲ್ಲ? ಹಲ್ಲೆಲೂಯ.
ಅದೇ ರೀತಿಯಾಗಿ ಈ ದಿನ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ನಾವುಗಳು. ಈ ಲೋಕದಲ್ಲಿ ಏನಿದೆ? ಪಾಪ ಇದೆ, ಅನ್ಯಾಯ ಇದೆ, ಅಸೂಯೆ ಇದೆ, ವ್ಯಭಿಚಾರ ಇದೆ, ಬೇಡದಿರೋ ಎಲ್ಲಾ ರೀತಿಯ ಪಾಪಗಳು ಲೋಕದಲ್ಲಿ ಇದೆ. ಹಲ್ಲೆಲೂಯ. ಅಂತ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಆದರೆ ಅನೇಕರು ಹೇಳ್ತಾರೆ, ಇದು ನನ್ನಿಂದಾಗಿ ತಪ್ಪಲ್ಲ, ನಾನು ಅವ್ರ ಜೊತೆ ಹೋದೆ, ಅವ್ರು ಈ ರೀತಿ ನನ್ನ ಮಾಡ್ಬಿಟ್ರು, ಈ ರೀತಿ ಕಾರ್ಯ ನಡೆದ್ಬಿಡ್ತು, ಹಾಗಾಗೋಯ್ತು ಹೀಗಾಗೋಯ್ತು ಅಂತ ನಾವು ಬೇರೆಯವ್ರ ಮೇಲೆ ಹೇಳ್ತಾ ಇದೀವಿ. ಅವರಿಂದನೇ ನಾನು ಹಿಂಗ್ ಮಾಡಿದೆ, ಅವರಿಂದ ನನ್ಗೆ ಹಿಂಗಾಯ್ತು, ಆ ರೀತಿಯಾಗಿ ಈ ರೀತಿಯಾಗಿ ಬೇರೆಯವ್ರ ಮೇಲೆ ನಾವು ಹೇಳ್ತಾ ಇದ್ದೇವಲ್ಲ ಪ್ರಿಯರೇ. ಆದರೆ ಆ ಮೀನು ನೋಡ್ರಿ, ಆ ಉಪ್ಪು ಒಳಗಡೆನೇ ಇದ್ರೂ ಸಹ ಅದು ತನ್ನ ಶರೀರದಲ್ಲಿ ಒಂದೇ ಒಂದು ಚೂರು ಕೂಡ ಉಪ್ಪನ್ನ ಎಳ್ಕೊಳ್ಳೋದಿಲ್ಲ. ಹಲ್ಲೆಲೂಯ. ಅದನ್ನ ಪ್ರತಿ ಬಾರಿ ನಾವು ಅಡಿಗೆ ಮಾಡ್ಬೇಕಾದ್ರೆ ಉಪ್ಪು ಹಾಕಿನೇ ನಾವು ಅಡಿಗೆ ಮಾಡ್ಬೇಕಾಗುತ್ತೆ. ಆದರೆ ನೀವು ನಾನು ಯಾಕೆ ಈ ಲೋಕದಲ್ಲಿ ಜೀವಿಸುವಾಗ ಅದರಲ್ಲಿರೋ ಎಲ್ಲ ಪಾಪವನ್ನು ಹೇಳ್ಕೊಳ್ತಾ ಇದ್ದೇವೆ? ಹಲ್ಲೆಲೂಯ. ಕೆಟ್ಟ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದೇವೆ, ಕೆಟ್ಟ ನೋಟವನ್ನ ಹೇಳ್ಕೊಳ್ತಾ ಇದ್ದೇವೆ, ಕೆಟ್ಟ ದೃಷ್ಟಿಯನ್ನ ಹೇಳ್ಕೊಳ್ತಾ ಇದ್ದೇವೆ. ಯಾಕೆ? ಹಲ್ಲೆಲೂಯ. ಯಾಕೆ ಅನ್ನೋದಾದ್ರೆ ನಮ್ಮಲ್ಲಿ ಸರಿಯಾದ ಪ್ರಾರ್ಥನೆ ಜೀವನ ಇಲ್ಲ, ಸರಿಯಾದ ದೇವರ ವಾಕ್ಯಕ್ಕೆ ಸಮಯ ಕೊಡೋದಿಲ್ಲ, ಸರಿಯಾಗಿ ಆಲಯಕ್ಕೆ ಹೋಗೋದಿಲ್ಲ, ದೇವರಿಗೆ ಕೊಡಬೇಕಾದ ಗೌರವವನ್ನು ಕೊಡೋದಿಲ್ಲ. ಹಲ್ಲೆಲೂಯ. ದೇವರು ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮಾತಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಕ್ರಿಯೆಯಲ್ಲಿ ಇಲ್ಲದೆ ಇರೋದಾದ್ರೆ ಇರೋದೆಲ್ಲ ಕೂಡ ಲೋಕದ ಕಾರ್ಯಗಳೇ ಆಗುತ್ತೆ. ಹಲ್ಲೆಲೂಯ. ಆಗ ಲೋಕದ ಕಾರ್ಯಗಳು, ಲೋಕದ ಮಾತುಗಳು, ಲೋಕದ ನೋಟಗಳು, ಲೋಕದ ಎಲ್ಲ ಅಭ್ಯಾಸಗಳು ನಮ್ಮಲ್ಲಿ ಇರೋದಾದ್ರೆ ನಮಗೆ ನಾವು ಆಶೀರ್ವಾದವಾಗಿರೋದಿಲ್ಲ, ಬೇರೆಯವ್ರಿಗೂ ನಾವು ಆಶೀರ್ವಾದವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಈ ದಿನ ನೀವು ಒಂದು ವಿಷಯವನ್ನ ಕಲ್ತ್ಕೊಳ್ರಿ. ಈ ದಿನ ನಾನು ಯಾಕೋಬನ ಹಾಗೆ ನನ್ನ ಜೀವನವನ್ನ ಸರಿ ಮಾಡ್ಕೊಳ್ತೇನಪ್ಪ. ನಾನು ಮೋಸಗಾರನಾಗಿರ್ಬೋದು, ನಾನು ಸುಳ್ಳುಗಾರನಾಗಿರ್ಬೋದು, ನಾನು ಕೊಲೆಗಾರನಾಗಿರ್ಬೋದು, ನನ್ನ ಸರಿ ಮಾಡಿ ಎಂಬುದಾಗಿ. ಹಲ್ಲೆಲೂಯ. ನೀವು ಅನ್ಕೋಬಹುದು, ಏನೋ ಸುಳ್ಳೇನೋ ಹೇಳ್ತೀವಪ್ಪ, ಆದ್ರೆ ನಾವು ಕೊಲೆಗಾರ ಅಂತ ಹೇಳ್ತಾ ಇದ್ದಾರಲ್ಲ, ಯೋಚನೆ ಮಾಡಬೇಡ್ರಿ. ಕೊಲೆಗಾರ ಅನ್ನೋದಾದ್ರೆ ಏನ್ ಗೊತ್ತಾ? ತನ್ನ ಸ್ನೇಹಿತನನ್ನ ದ್ವೇಷಿಸುವವನು ಕೊಲೆಗಾರನೆಂಬುದಾಗಿ ದೇವರ ವಾಕ್ಯ ಬರೆದಿದೆ. ಹಲ್ಲೆಲೂಯ. ನಾವು ಕೊಲೆ ಮಾಡಿದ್ರೇನೆ ಕೊಲೆಗಾರರಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ತನ್ನ ಸಹೋದರನನ್ನ ದ್ವೇಷಿಸುವವನೇ ಕೊಲೆಗಾರ ಎಂಬುದಾಗಿ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಜನರ ಮೇಲೆ ನಾವು ದ್ವೇಷ ತೋರಿಸ್ತಾ ಇದ್ದೇವೆ? ಹಲ್ಲೆಲೂಯ. ಎಷ್ಟು ಜನರ ಮೇಲೆ ನಾವು ಕೋಪ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಜನರ ಮೇಲೆ ದೂಷಣೆ ಹೇಳ್ತಾ ಇದ್ದೀವಿ. ಹಲ್ಲೆಲೂಯ. ಅವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಹಾಗೆ ಹೀಗೆ, ಅದು ಇದು ಎಂಬುದಾಗಿ ಪ್ರತಿ ಬಾರಿ ನಮ್ಮ ನೆರೆಯವರನ್ನ ನಾವೇನ್ ಮಾಡ್ತಾ ಇದೀವಿ? ದೂರ್ತಾನೆ ಇದೀವಿ, ಮಾತಾಡ್ತಾನೆ ಇದೀವಿ, ದೂಷಿಸ್ತಾನೆ ಇದೀವಿ, ಹಾಗೆ ಮಾಡ್ತಾನೆ ಇದೀವಿ. ಆಗ ನಾವು ಕೊಲೆಗಾರರಲ್ವಾ? ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಹೇಳ್ರಿ, ಅಪ್ಪ, ನನ್ನಲ್ಲಿರುವ ಎಲ್ಲ ಪಾಪದ ಸ್ವಭಾವಗಳು, ಮೋಸ ಮಾಡುವ ಸ್ವಭಾವಗಳು, ಸುಳ್ಳು ಹೇಳುವ ಸ್ವಭಾವಗಳು, ಸಹೋದರನನ್ನು ದ್ವೇಷಿಸುವ ಸ್ವಭಾವಗಳು, ನಿಮಗಿಷ್ಟದಲ್ಲಿರುವ ಕ್ರಿಯೆಗಳು ಯೇಸುವಿನ ನಾಮದಿಂದ ತೆಗೆದು ಹಾಕ್ರಿ ಎಂಬುದಾಗಿ ನೀವು ಮನಸ್ಸಾರೆ ಕರ್ತನ ಬಳಿ ಪ್ರಾರ್ಥನೆ ಮಾಡ್ರಿ. ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಯಾಕೋಬನನ್ನ ಇಸ್ರಾಯೇಲಾಗಿ ಆಶೀರ್ವದಿಸಿದಂತ ಕರ್ತನು ನಿಮ್ಮನ್ನು ಕೂಡ ಅದೇ ಆಶೀರ್ವಾದಗಳೊಂದಿಗೆ ತುಂಬಿಸ್ತಾರೆ. ಹಲ್ಲೆಲೂಯ. ಆ ರೀತಿಯಾಗಿರುವಾಗ ನಿಮ್ಮ ಜನಾಂಗಗಳು ಆಶೀರ್ವಾದವಾಗಿರ್ತದೆ, ನಿಮ್ಮ ಸಂತತಿಗಳು ಆಶೀರ್ವಾದವಾಗಿರ್ತದೆ, ನಿಮ್ಮ ಸಂತತಿ ತಲೆಮಾರುಗಳು ನಿಮ್ಮ ಕುರಿತು ಮಾತನಾಡುವಂತ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಾ. ಹಲ್ಲೆಲೂಯ. ಅದರ ನಂತರ ನಿಮಗೆ ಯಾರು ಮೋಸ ಮಾಡೋದಕ್ಕೂ ದೇವರ ಅವಕಾಶ ಕೊಡೋದೇ ಇಲ್ಲ. ಅದೇ 31ನೇ ಅಧ್ಯಾಯ 7ನೇ ವಚನ ಆದಿಕಾಂಡದಲ್ಲಿ ನಾವು ಓದಿಕೊಂಡ ಹಾಗೆ ನಿಮಗೂ ಕೂಡ ದೇವರು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದಗಳನ್ನ ಕೊಡ್ತಾರೆ. ನಿಮ್ಮನ್ನ ಯಾರು ವಂಚಿಸೋದಕ್ಕೆ ದೇವರ ಅವಕಾಶವನ್ನ ಕೊಡೋದೇ ಇಲ್ಲ. ಕರ್ತನಲ್ಲಿ ನಾನು ಈ ದಿನ ನಂಬ್ತಾ ಇದ್ದೇನೆ ಪ್ರಿಯರೇ, ದಯವಿಟ್ಟು ಯಾಕೋಬನು ಹೇಗೆ ತನ್ನ ಜೀವನವನ್ನ ಸರಿ ಮಾಡಿಕೊಂಡು, ತನ್ನ ತಪ್ಪನ್ನು ಒಪ್ಪಿಕೊಂಡು, ದೇವರ ಬಳಿ ರಾತ್ರಿ ಎಲ್ಲ ಹೋರಾಡಿ ಪ್ರಾರ್ಥನೆ ಮಾಡಿ ಒಂದು ಆಶೀರ್ವಾದವನ್ನ ಪಡೆದುಕೊಂಡು, ಅದೇ ರೀತಿಯಾಗಿ ನೀವು ಕೂಡ ಈ ದಿನವೇ ಇದನ್ನ ಕೇಳ್ತೀವ, ಇದೇ ಸಮಯದಲ್ಲೇ ಈ ದಿನ ಸಮಯವಿರುವಾಗ ಕುಳಿತು ಪ್ರಾರ್ಥನೆ ಮಾಡಿ. ಅಪ್ಪ, ಇದುವರೆಗೂ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ, ನಾನು ಮಾಡಿದ ಮೋಸಗಳನ್ನು ಕ್ಷಮಿಸಿರಿ, ಅನ್ಯಾಯಗಳನ್ನು ಕ್ಷಮಿಸಿರಿ, ಅಶುದ್ಧಗಳನ್ನು ಕ್ಷಮಿಸಿರಿ, ನಾನು ಮಾಡಿದ ಕೋಪವನ್ನು ಕ್ಷಮಿಸಿರಿ, ನಿಮಗಿಷ್ಟ ಇಲ್ಲದೆ ಏನೇನು ಮಾಡಿದ ಅದೆಲ್ಲ ಕ್ಷಮಿಸಿರಿ, ನನ್ನ ಕೆಟ್ಟ ದೃಷ್ಟಿಯನ್ನು ಕ್ಷಮಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ಆಗ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಿ ನೀವು ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಕರ್ತನ ಮಾಡ್ತಾರೆ. ಹಲ್ಲೆಲೂಯ. ಆಗ ಮಾತ್ರವೇ ನಿಮ್ಮ ಜೀವನದಲ್ಲಿ ಸಮಾಧಾನ, ಸಂತೋಷವನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ. ಎಲ್ಲಿವರೆಗೂ ನಿಮ್ಮ ಜೀವನಗಳಲ್ಲಿ ಕ್ರಿಯೆಗಳು ಬದಲಾಗುವುದಿಲ್ಲವೋ, ನಿಮ್ಮ ಸ್ವಭಾವಗಳು ಬದಲಾಗುವುದಿಲ್ಲವೋ, ನೀವು ಏನೇ ಮಾಡಿದ್ರು ಕೂಡ ನೀವು ಸಮಾಧಾನವನ್ನು ಅನುಭವಿಸೋದಕ್ಕೆ ಸಾಧ್ಯನೇ. ಹಲ್ಲೆಲೂಯ.
ಸುಳ್ಳು ಹೇಳೋರು ಸಮಾಧಾನವಾಗಿ ಇರೋದಕ್ಕೆ ಆಗೋದಿಲ್ಲ, ಚಾಡಿ ಹೇಳೋರು ಸಮಾಧಾನವಾಗಿ ಇರೋದಕ್ಕೆ ಆಗೋದಿಲ್ಲ, ಕೆಟ್ಟ ಕೆಟ್ಟ ದೃಷ್ಟಿಯನ್ನು ನೋಡೋರು ಸಮಾಧಾನವಾಗಿ ಇರೋದಕ್ಕೆ ಆಗೋದಿಲ್ಲ. ಇದೆಲ್ಲ ಯಾರ ಜೀವನದಲ್ಲಿ ಬದಲಾಗುತ್ತೋ, ಯಾರ ಜೀವನದಲ್ಲಿ ಇದೆಲ್ಲ ಕ್ರಿಯೆಗಳಿಂದ ಒಂದು ಬಿಡುಗಡೆನ ಹೊಂದಿಕೊಳ್ತಾರೋ ಅವರು ಮಾತ್ರವೇ ಸಮಾಧಾನವಾಗಿ ಆಶೀರ್ವಾದವಾಗಿ ಇರೋದಕ್ಕೆ ಸಾಧ್ಯ. ಆಗ ಮಾತ್ರವೇ ದೇವರು ಕೀರ್ತನೆ 91:10 ಪ್ರಕಾರ ನಿನಗೆ ಯಾವ ಕೇಡು ಸಂಭವಿಸದಂತೆ ಮಾಡ್ತಾರೆ, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ಕರ್ತನು ಮಾಡ್ತಾರೆ. ಖಂಡಿತವಾಗಿ ಈ ವಾಕ್ಯಗಳನ್ನು ಓದಿರಿ ಪ್ರಿಯರೇ, ಈ ವಾಕ್ಯಗಳನ್ನು ಧ್ಯಾನಿಸಿರಿ, ಈ ವಾಕ್ಯದಂತೆ ನಿಮ್ಮ ಜೀವನವನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ, ಪರಿಶುದ್ಧರಾಗಿ ದೇವರಿಗೆ ಇಷ್ಟವಾದ ಸ್ವಭಾವವುಳ್ಳವರಾಗಿ ಮಾರ್ಪಡ್ರಿ. ಇನ್ನು ಮುಂದೆ ನಿಮ್ಮನ್ನ ಯಾರು ಕೂಡ ವಂಚಿಸೋದಕ್ಕೆ ದೇವರ ಅವಕಾಶ ಕೊಡೋದೇ ಇಲ್ಲ. ಯಾಕೋಬನಿಗೆ ಆ ದಿನ ಹೇಗೆ ದೇವರು ಲಾಬಾನನ್ನು ವಂಚಿಸೋದಕ್ಕೆ ಅವಕಾಶ ಕೊಡ್ಲಿಲ್ವೋ ಅದೇ ರೀತಿ ಈ ದಿನ ಕೂಡ ನಿಮ್ಮನ್ನ ಯಾರು ವಂಚಿಸದ ಹಾಗೆ ದೇವರು ನಿಮ್ಮನ್ನ ತಪ್ಪಿಸಿ ಕಾಪಾಡ್ತಾರೆ. ನೀವು ಈ ದಿನ ಅನೇಕರಿಂದ ವಂಚಿಸಲ್ಪಟ್ಟಿರ್ಬೋದು, ನಿಮ್ಮ ಹಣದಲ್ಲಿ ವಂಚಿಸಲ್ಪಟ್ಟಿರಬಹುದು, ಅನೇಕರು ನಿಮ್ಮ ಕಾರ್ಯಗಳಲ್ಲಿ ವಂಚಿಸಲ್ಪಟ್ಟಿರಬಹುದು, ಯಾವ್ದ್ಯಾವುದೋ ವಿಷಯದಲ್ಲಿ ವಂಚಿಸಲ್ಪಟ್ಟಿದ್ದೀರಾ, ಹಣದ ವಿಷಯದಲ್ಲಿ ವಂಚಿಸಲ್ಪಟ್ಟಿದ್ದೀರಾ, ಅನೇಕರು ನಿಮ್ಗೆ ಏನೋ ಮಾಡ್ತೀನಿ ಎಂಬುದಾಗಿ ಅದನ್ನ ಮಾಡದೆ ನಿಮ್ಮನ್ನು ವಂಚಿಸಿರಬಹುದು. ಅನೇಕ ರೀತಿಯ ವಂಚನೆಗಳಿಗೆ ಪ್ರಿಯರೇ ನೀವು ಈ ದಿನ ಒಳಗಾಗಿರ್ಬೋದು. ಈ ದಿನ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನಿಮ್ಮನ್ನು ಯಾರು ವಂಚಿಸಿದ ಹಾಗೆ ನಾನು ಮಾಡ್ತೇನೆ ಮಗಳೇ, ಇನ್ನು ಮುಂದೆ ಯಾರು ನಿನ್ನನ್ನು ವಂಚಿಸಿದ ಹಾಗೆ ಮಗನೇ ನಾನು ಮಾಡ್ತೇನೆ. ಆದರೆ ನಿನ್ನ ನನ್ನ ಬಳಿ ಬಾ, ನನ್ನ ಬಳಿ ನಿನ್ನನ್ನು ಸರಿ ಮಾಡ್ಕೊ, ನಿನ್ನ ಜೀವನ ನನ್ನ ಕೈಲಿ ಕೊಡು, ನಿನ್ನ ಕಾರ್ಯಗಳನ್ನ ನನ್ನ ಕೈಲಿ ಕೊಡು, ನಾನು ನಿನ್ನ ಸರಿ ಮಾಡ್ತೇನೆ ಎಂಬುದಾಗಿ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕರ್ತನಲ್ಲಿ ಪ್ರಿಯರೇ, ಈ ದಿನ ಈ ವಾಕ್ಯದಂತೆ ನಿಮ್ಮನ್ನು ಬದಲಾಯಿಸಿಕೊಳ್ಳ್ರಿ, ಪರಿಶುದ್ಧರಾಗ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ, ದೇವರಿಗೆ ಇಷ್ಟವಾದ ಮಾತುಗಳನ್ನಾಡ್ರಿ, ದೇವರಿಗೆ ಇಷ್ಟವಾದ ನೋಟವನ್ನು ನೋಡ್ರಿ, ದೇವರಿಗೆ ಇಷ್ಟವಾದ ಕ್ರಿಯೆಗಳನ್ನ ನೀವು ಮಾಡ್ರಿ, ದೇವರಿಗೆ ಇಷ್ಟವಾದ ಒಂದು ನಡತೆಯನ್ನು ನಡ್ಕೊಳ್ಳೋದಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳಿ. ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಕಾರ್ಯ, ನಿಮಗೆ ಎಲ್ಲವನ್ನು ಕೂಡ ಆಶೀರ್ವದಿಸ್ತಾರೆ. ಆಮೇಲೆ ಪ್ರಿಯರೇ, ಮತ್ತೊಂದು ಆವರ್ತಿ ಪ್ರತಿನಿತ್ಯ ಕೇಳಿಕೊಳ್ಳುವ ಹಾಗೆ ನಿಮ್ಮ ಬಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಯಾರಿಗೆ ನೀವು ಶೇರ್ ಮಾಡ್ತಾ ಇಲ್ಲೋ, ಯಾರಾದರೂ ನಿಮಗೆ ತಿಳಿದಿರೋರಿದ್ರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸೇವೆಗಾಗಿ ಒಂದೇ ಒಂದು ಕ್ಷಣ ಆದರೂ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಇನ್ನೂ ಅನೇಕರಿಗೆ ತಲುಪಲಿ. ಅದೇ ರೀತಿಯಾಗಿ ಈ ಸೇವೆ ಮೂಲಕ ಒಂದೇ ಒಂದು ಆತ್ಮವಾದರೂ ಕರ್ತನಲ್ಲಿ ರಕ್ಷಣೆ ಹೊಂದಲಿ, ಕರ್ತನ ಬಳಿಗೆ ಬರಲಿ, ಕರ್ತನ ಪ್ರೀತಿಯನ್ನು ರುಚಿ ನೋಡಲಿ, ಕರ್ತನ ಎಲ್ಲ ಕಾರ್ಯಗಳನ್ನು ಅನೇಕರಿಗೆ ಸಾರುವವರಾಗಿ ಮಾರ್ಪಡಲಿ. ಖಂಡಿತವಾಗಿಯೂ ದೇವರು ಈ ದಿನ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ಮತ್ತೊಂದು ಆತಿನ ಕರ್ತನಲ್ಲಿ ಬೇಡಿಕೊಳ್ತೇನೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.